ಮೆಂಬರ್ಸ್ ಎಲ್ಲರೂ ಇದ್ದಾರಾ? ಅದು ಫಸ್ಟ್ ಚೆಕ್ ಮಾಡಿ ನನಗೆ ಹೇಳಪ್ಪ. ಈಗ ನೀಲ್ಸ್ ಅಂದ್ರಕ್ಕೆ ಯಾರು ನೋಡಲ್ ಆಫೀಸರ್? ಓಕೆ. ಇದಕ್ಕೆ ವನ್ನಾರ್ಪೇಟ್ಗೆ ಓಕೆ, ಅವ್ರದ್ದು ಮದುವೆ ಇದೆ ಅಲ್ಲ. ಈಗ ಲಾಸ್ಟ್ ಮೀಟಿಂಗ್ ಮೂರ್ತಿ ಶಿವಕುಮಾರ್ ನೀವು ಮಾಡ್ತೀರಾ? ಮಾಡಿ ಬನ್ನಿ. ಲಾಸ್ಟ್ ಮೀಟಿಂಗ್ದು ಇದೆಲ್ಲಿದೆ ಪ್ರೊಸೀಡಿಂಗ್ಸು? ಸಂಮಿತ್ರ, ಹರ್ಷ, ನಿಲ್ಸಂದ್ರ, ಬಸವರಾಜು, ನೀನು ನಿಂಜಪ್ಪ, ನೀಲ ಆಂಜನೇಯಪ್ಪ, ಸ್ಪೆಲ್ಲಿಂಗ್ ತಪ್ಪಿದೆ. ಓಕೆ. ಮಿಸಸ್ ಶರೀಫ್, ಅಮೃತ ಮೇರಿ, ಸುಮತಿ, ಗೋವಿಂದರಾಜ್, ಮುತ್ತಣ್ಣ. மீட்டிங் கோயில்ல பண்ணலாமா? மத்தியானம் இன்னைக்கு இருக்குன்னு சொன்னாக்கா அப்படியா? ஓகே. அனீஸ் பாய், ಶಿವು ಯಾರು? ಇದ್ರಿಸ್ ಅಲ್ಫೋನ್ಸನ್. ಓಕೆ. ಶಿವಕುಮಾರ್ ನೋಡಲ್ ಆಫೀಸರ್ ಇಲ್ಲ. ಮೂರ್ತಿ ನೀವೇ ಅಲ್ವಾ? ಚಂದ್ರಪ್ಪ, ಓಕೆ. ವೆಂಕಟೇಶು, ಮಹಾಲಕ್ಷ್ಮಿ, ಶಿವಗಾಮಿ, ತಾಮಣ್ಣ, ಜಯಕುಮಾರ್, ವಿನೋದ್ ಯಾಕೆ ಬಂದಿಲ್ಲಲ್ಲ? ಮುಸ್ತಫಾ, ಪ್ರಭಾಕರ್, ಸುಬ್ರಹ್ಮಣಿ, ಡಾಕ್ಟರ್ ಶೆಟ್ಟಿ. ನೀಲ್ಸಂದ್ರದಲ್ಲಿ ಯಾವುದು RWS ಇಲ್ಲ ನಮಗೆ. ಅದೇ ಅಲ್ಫೋನ್ಸ್ ಅವ್ರದ್ದು ಒಂದು ಇದೆ, ಬಟ್ ನೋ RWS. ಅಲ್ಲೊಂದು ಮೆಂಬರ್ ಸೇರಿಸ್ಬೇಕು. ಆಮೇಲೆ ಲಾಸ್ಟ್ ಮೀಟಿಂಗ್ ಯಾವ ಮೆಂಬರ್ ಬಂದಿಲ್ಲ ಅಂತ ನನಗೊಂದು ಇದು ಕೊಡ್ಬೇಕು. ಮೆಂಬರ್ ಬರ್ಲಿಲ್ಲ ಅಂದ್ರೆ ಅವ್ರು ಯಾರೋ ದೇವಸ್ಥಾನಕ್ಕೆ ಹೋದ್ರು, ನಿನ್ನೆ ನಾವು ಹೇಳೋಷ್ಟೊತ್ತಿಗೆ ಅವ್ರು ಹೋಗಿದ್ರು. ಸೊ ಮೇಕ್ ಎ ಎಂಟ್ರಿ ಆಫ್ ದಟ್ ರೀಸನ್, ಸೊ ದಟ್ ಯಾರು 2 ಮೀಟಿಂಗ್ ಕಂಟಿನ್ಯೂಸ್ ಆಗಿ ಬರಲ್ಲ, ನಾವು ಚೇಂಜ್ ಮಾಡ್ಬೇಕು. ಇಲ್ಲಾಂದ್ರೆ ವಾರ್ಡ್ ಮೆಂಬರ್ ಮಾಡಿ ನೋ ಯೂಸ್. ಸುಮ್ಮನೆ ಹೆಸರಿಗೆ ನಾನು ವಾರ್ಡ್ ಮೆಂಬರ್ ಅಂದ್ರೆ ನಮಗೆ ಲಾಭ. ವಾರ್ಡ್ ಮೆಂಬರ್ ಶುಡ್ ಬಿ ಅವೈಲೇಬಲ್ ಅಂಡ್ ದೇ ಶುಡ್ ಕಮ್. ಸೊ ಅವರು ಬಾಕಿ ಅವ್ರನ್ನ ಕರ್ಕೊಂಡು ಬರ್ಬೇಕು, ಪ್ರಾಬ್ಲಮ್ಸ್ ತಿಳಿಸ್ಬೇಕು, ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕು. ಇಷ್ಟು ಬೇಕು ನಮ್ಗೆ. ಆಮೇಲೆ ಆಫೀಸರ್ಸ್ ಎಲ್ಲರೂ ಇದಾರ, ಎಲ್ಲ ಡಿಪಾರ್ಟ್ಮೆಂಟ್. ಓಕೆ. ಸೊ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಮೀಟಿಂಗ್ ತಗೊಳ್ಳಿ ಮೂರ್ತಿ. ವನ್ನಾರ್ಪೇಟೆ ಏನು ಮೇಜರ್ ಇಶ್ಯೂಸ್ ನೀವೇ ಹೇಳಿ ನೋಡೋಣ. ಲಾಸ್ಟ್ ಮೀಟಿಂಗು ನಮ್ಮ ಸಾಹೇಬರು ಬಂದು LS ಸಾಹೇಬರು ಇದು ಫೋರಮ್ ಅಫಿಷಿಯಲ್ಸ್ ಯಾರು ಇರಲಿಲ್ಲ. ಅದಕ್ಕೆ ಮುಂದೂಡಿ ಈಗ ಎಲ್ಲ ಸೇರ್ಬೇಕೆಲ್ಲ ಅಫಿಷಿಯಲ್ಸ್ ಬಂದ್ರೆ ಮಾಡೋಣ ಅಂತೇಳಿ ಪಬ್ಲಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ದಿವಸ ಡೇಟ್ ಫಿಕ್ಸ್ ಮಾಡಿ ಎಲ್ಲ ಅಫಿಷಿಯಲ್ಸ್ ಸಮೇತ ಮೆಂಬರ್ಗಳು ಮತ್ತೆ ಎಲ್ಲ ಪಬ್ಲಿಕ್ಸ್ ಬಂದಿದ್ದಾರೆ. ಈಗ ಲಾಸ್ಟ್ ಮೀಟಿಂಗ್ನಲ್ಲಿ ಸಬ್ಜೆಕ್ಟ್ ಸಮಸ್ಯೆಗಳು ಏನು ಡಿಸ್ಕಸ್ ಮಾಡಿದ್ದೀರಾ? ಕಂಪ್ಲೇಂಟ್ಸ್ ಏನಿತ್ತು ಅದನ್ನ ಹೇಳಿ. ಸರ್, ಕೋವಿಡ್ ಬಗ್ಗೆ ಮಾತಾಡಿದ್ರು ಲಾಸ್ಟ್ ಟೈಮ್. ಕೋವಿಡ್ ಬಗ್ಗೆ ಏನ್ ಮಾತಾಡಿದ್ರು? ಅದೇ ಕೋವಿಡ್ ಬಗ್ಗೆ ಅವರು ಮಾಸ್ಕ್ ಎಲ್ಲ ಮತ್ತೆ ಫೈನ್ ಹಾಕ್ತಾ ಇದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ಫೈನ್ ಹಾಕ್ಬಾರ್ದು ಅಂತಾನೆ ಹಾಕ್ಬೇಕಂತ ಆಗ್ತಾ ಇದ್ದಾರೆ, ಎಲ್ಲಂದ್ರೆಲ್ಲ ಇಟ್ಕೊಂಡು ಆಗ್ತಾ ಇದ್ದಾರೆ. ಯಾರು ಹೇಳೋದು ಕೇಳೋದು ಏನಿಲ್ಲ, 250 ರೂಪಾಯಿ ಅಲ್ಲಿ ಕಟ್ಟಿ ಇಲ್ಲ ಅಂತೆಲ್ಲ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂತ ಇದು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನೀವು ಇಲ್ಲಿ ನೋಟ್ ಮಾಡಕ್ಕೆ ಏನಿದೆ ಅದು ಮಾಡ್ಲೇಬೇಕಲ್ವಾ? ಅದೇ ಸರ್, ಅದನ್ನ ಈಗ ನೀವೇನ್ ಮಾಡಕ್ಕೋಸ್ಕರ ಬರ್ಕೊಂಡಿದ್ದೀರಾ? ಅದನ್ನ ಬಿಡಕ್ಕ ಇಲ್ಲ ಮಾಡಲ್ಲ ಫೈಟ್ ಮಾಡಲ್ಲ ಅಂತ ಬರ್ಕೊಂಡ್ರ
ಇಲ್ಲ ಮಾಡ್ತೀವಿ ಅಂತ ಬರ್ಕೊಂಡ್ರ ಎಲ್ಲ ಮಾಡಲೇಬೇಕು ಅದನ್ನ. ನಮ್ದು ಪರೀಕ್ಷೆ ಇದೆ, ಅಲ್ಲೇ ಮುಗಿಸ್ಬಿಡ್ಬೇಕಲ್ಲ, ಅದನ್ನ ಮಾಡ್ಲೇಬೇಕು. ನಿಮ್ಗೋಸ್ಕರ ಮಾಡ್ತಾ ಇರೋದು, ಫೈನ್ ಆಗ್ತಾ ಇರೋದು. ನೀವು ಮಾಸ್ಕ್ ಹಾಕೊಂಡು ಬರ್ಬೇಕು ಅಂತ, ಆಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಕೈ ಯಾವಾಗ ತೊಳಿತಾ ಇರ್ಬೇಕು. ಇನ್ನು ಕೊರೋನಾ ನಮ್ಮನ್ನ ಬಿಟ್ಟು ಹೋಗಿಲ್ಲ, ನಾವು ಸ್ವಲ್ಪ ಧೈರ್ಯ ಮಾಡ್ಕೊಳ್ತಾ ಇದೀವಿ ಈ ತರ ಸೇರಕ್ಕೆ. ರಿಯಲಿ ಕೊರೋನಾ ಹೋಗಿಲ್ಲ, ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನೋಡಿ, ನಿನ್ನೆ ನಮ್ಮ ಪಾರ್ಟಿದು ಟ್ರೆಷರರ್, ನಮ್ಮ ದೊಡ್ಡ ನಾಯಕರು ಅಹಮದ್ ಪಟೇಲ್ ಅವರು ಕೊರೋನಾದಿಂದನೇ ಅವರು ತೀರೋದು. ಸೊ ಕೊರೋನಾ ಕೆಲಸ ಮಾಡ್ತಾ ಇದೆ, ನಾವು ಹುಷಾರಾಗಿ ಹೋಗ್ತಾ ಇದ್ರೆ ಪ್ರಯೋಜನ ಇಲ್ಲ. ಅದರಿಂದ ಅದು ನೀವೇನು ಮಾಡಕ್ ಆಗಲ್ಲ. ಅದನ್ನ ಸುಮ್ಮನೆ ನೀವು ಅಂತ ಸಬ್ಜೆಕ್ಟ್ ಬರ್ಕೋಬೇಡಿ. ಮುಟ್ಟಿ ನಮ್ಗೆ ಆಗ್ಬೇಕಾಗಿದೆ ಎಲ್ಲೋ ನೀರು, ರೋಡು, ಸ್ಟ್ರೀಟ್ ಲೈಟು, ಮೋರಿ, ಇವುಗಳನ್ನ ನೋಟ್ ಮಾಡಿ ನೀವು. ಶ್ರೀಮತಿ ತನುಜರ್ ಅವರು ಮಾತನಾಡಿ ವಾರ್ಡಲ್ಲಿ ಬೀದಿ ದೀಪಗಳನ್ನು ಬಹಳ ತೊಂದರೆ ಆಗುತ್ತೆ. ಅದು ಹೇಳಿ, ಬೀದಿ ದೀಪಗಳು ಏನ್ ಮಾಡಿದ್ರಿ ನೀವು? ರೆಡಿ ಮಾಡಿದ್ರ? ಮಂಜಪ್ಪ ಇದ್ದಾರ? ಹೇಳಿ ರಂಗರಾಜ್, ನೀವು ಅಟೆಂಡ್ ಮಾಡಿದ್ದೀರಾ? ಇದು ಇಲ್ಲಪ್ಪ, ಅವ್ರು ಅಟೆಂಡ್ ಮಾಡ್ಲಿ, ಕೆಲಸ ಮಾಡ್ಬೇಕಾಗಿರೋ ನಿಮ್ ಡಿಪಾರ್ಟ್ಮೆಂಟ್ ಅಲ್ವಾ? ಈ ಸರಿ ನೀವು ಬರ್ತೀರಾ, ನೆಕ್ಸ್ಟ್ ಸರಿ ಮಂಜಪ್ಪ ಬರ್ತಾರೆ, ಅವ್ರು ಈ ಸರಿ ಇವ್ರು ಬಂದ್ರು ಸರ್ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋದಾ? ಹ್ಯಾವ್ ಯು ಅಟೆಂಡೆಡ್ ದ ಪ್ರಾಬ್ಲಮ್? ಏನ್ ಮಾಡಿ, ಏನ್ ಪ್ರಾಬ್ಲಮ್ ಏನು? ಎಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ? ಅದೇ ಎಲ್ಇಡಿ ಫಾದರ್ ಅಲ್ಲಿ ಸರ್, ಮತ್ತೆ ವಣ್ಣಾರಪೇಟೆಯಲ್ಲಿ ಎಲ್ಇಡಿ ಲೈಟ್ಗೆಲ್ಲ ಹಾಳಾಗಿದೆ, ಅದು ಉರಿತಾ ಇಲ್ಲ. ಅಲ್ಲ, ಅವ್ರಿಗೆ ಪ್ರಾಬ್ಲಮ್ ಎಲ್ಇಡಿ ಬೇರೆ ಇದ್ದ ಇಲ್ಲ ಬೇರೆ ಸ್ಟ್ರೀಟ್ ಲೈಟ್? ಸ್ಟ್ರೀಟ್ ಲೈಟ್ ಸರ್. ಎಲ್ಇಡಿ ಅಂತ ಯಾಕೆ ಹೇಳ್ತಾ ಇದ್ದೀರಿ ನೀವು? ಎಲ್ಇಡಿ ಅದು ಬೇರೆ. ಸ್ಟ್ರೀಟ್ ಲೈಟ್ ಸರಿ ಇಲ್ಲ ಅಂದ್ರೆ ಸ್ಟ್ರೀಟ್ ಲೈಟ್ ಕೊಡಿಬೇಕು. ಎಲ್ಇಡಿ ಸ್ಟ್ರೀಟ್ ಲೈಟ್ ಅಂತ ಯಾಕೆ ಬರ್ತೀರಿ? ಎಲ್ಇಡಿ ಲೈಟ್ಗಳನ್ನು ಅವ್ರು ಕೇಳಿದ್ರು ಸರ್. ಅದಕ್ಕೆ ಹೊಸದಾಗಿ ಕೇಳಿರೋದು, ಅದು ಬೇರೆ. ಅದು ಕಂಪ್ಲೇಂಟ್ ಅಲ್ವಲ್ಲ ಮೂರ್ತಿ. ಸ್ಟ್ರೀಟ್ ಲೈಟ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಸ್ಟ್ರೀಟ್ ಲೈಟ್ ವರ್ಕ್ ಆಗಲ್ಲ ಅಂತ ಬರೀರಿ, ಅದನ್ನ ಅವ್ರು ಅಟೆಂಡ್ ಮಾಡ್ಬೇಕು. ಎರಡನೇದು ಹೊಸದಾಗಿ ಎಲ್ಇಡಿ ಕೊಡಿ ನಮ್ಗೆ ಅಂತ ಕೇಳಿದ್ದಾರೆ, ಅದನ್ನ ಬೇರೆ ಬರೀರಿ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ, ನಮ್ಮ ಹತ್ರ ಇದೇ ಕೊಡ್ತೀವಿ ಇಲ್ಲ ಅಂತ. ಸುಮ್ಮನೆ ಕಾಟಾಚಾರಕ್ಕೆ ಬರ್ಕೊಂಡು ಹೋದ್ರೆ ಏನ್ ಪ್ರಯೋಜನ? ಎಲ್ಇಡಿ ಅಲ್ಲ, ಈ ದೀಪಗಳು, ಬೀದಿ ದೀಪಗಳು ಸುಮಾರು 5-6 ದೀಪಗಳು ಉರಿತಾ ಇಲ್ಲ ಅಂತ ಹೇಳಿ. ಸರಿ, ಆ ಪರ್ಟಿಕ್ಯುಲರ್ ಕಂಪ್ಲೇಂಟ್ ನ ನೀವು ಈಗ ಇಲ್ಲಿ ಇವಾಗ ಇವರೆಲ್ಲ ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ತಗೊಂಡು ಇಲಾಖೆಗೆ ನೀವು ಹೇಳ್ಬೇಕು, ಅವ್ರು ಅದನ್ನ ಅಟೆಂಡ್ ಮಾಡ್ಬೇಕು. ನೀವು ಸುಮ್ಮನೆ ಸ್ಟ್ರೀಟ್ ಲೈಟ್ ಎಲ್ಲಾ ಕಡೆ ಇಲ್ಲ, ಆಯ್ತು ಸರ್ ಮಾಡಿದೀವಿ, ಓಕೆ ನೆಕ್ಸ್ಟ್ ಸಬ್ಜೆಕ್ಟ್ ಸರಿಪಡಿಸ್ತೀವಿ ಅಂತ ಹೇಳಿದ್ರು. ಸರಿ, ಅದನ್ನೇ ಈಗ ನಾನ್ ಕೇಳ್ತಾ ಇರೋದು ಅರ್ಥ ಆಯ್ತಲ್ವಾ? ನನ್ನ ದಾರಿ ತಪ್ಸಕ್ಕಾಗಲ್ಲ. ನಿಮ್ ಕೇಳಿ ಮುಗ್ತಿ ರಿಟೈರ್ಡ್ ಆಗ್ಬಿಡ್ತೀಯಾ? ನಾನು ಹೇಳೋದಕ್ಕೆ ಉತ್ತರ ಕೊಡಪ್ಪ. ಈಗ ಸ್ಟ್ರೀಟ್ ಲೈಟ್ ಅವ್ರು ಎಲ್ಲ ಅಟೆಂಡ್ ಮಾಡಿದ್ರೆ ಹೇಳಿ. ಪ್ರೊಸೀಡಿಂಗ್ಸ್ ಪ್ರಕಾರ ಅಟೆಂಡ್ ಮಾಡಿದ್ದೀವಿ ಸರ್. ನಮ್ಮ ಪ್ರೊಸೀಡಿಂಗ್ಸ್ ಪ್ರಕಾರ ಅಂದ್ರೆ ಅದ್ರಲ್ಲಿ ಹೆಂಗಿದೆ ಗೊತ್ತಾ? ಸ್ಟ್ರೀಟ್ ಲೈಟ್ ಎಲ್ಲ ಸರಿ ಇಲ್ಲ, ನಾವೆಲ್ಲ ಸರಿ ಮಾಡಿದೀವಿ. ಓವರಾ? ನೋಡಿ, ನನಗೆ ಒಂದೊಂದು ಜಾಗ, ಒಂದೊಂದು ರೋಡು, ಸ್ಟ್ರೀಟ್ ಲೈಟ್ ಒಂದೊಂದು ನನಗೆ ಗೊತ್ತಿಲ್ಲ, ಆದ್ರೆ ಒಂದೊಂದು ಗಲ್ಲಿ ಎಲ್ಲೆಲ್ಲಿ ಗೊತ್ತಿದೆ. ಯಾವ ರೋಡಲ್ಲಿ ನೀವು ಅಟೆಂಡ್ ಮಾಡಿದ್ದೀರಾ ಅಂತ ಹೇಳಿ. ನಿಮ್ಮ ಹತ್ರ ಉತ್ತರ ಇಲ್ಲ? ಇಲ್ಲಪ್ಪ, ಸುಮ್ಮನೆ ಸ್ವಲ್ಪ ದಯವಿಟ್ಟು ಮಧ್ಯದಲ್ಲಿ ಮಾತಾಡಿದ್ರೆ ಆಚೆ ಕಳಿಸ್ಬಿಡ್ತೀನಿ ನಾನು. ಸ್ವಲ್ಪ ಸೀರಿಯಸ್ ಆಗಿ ಈ ಮೀಟಿಂಗ್, ನೆಕ್ಸ್ಟ್ ಮೀಟಿಂಗ್ಗೋಸ್ಕರ ನಾನು ಇಷ್ಟು ಮಾತಾಡ್ತಾ ಇರೋದು. ಮುಂದಿನ ಮೀಟಿಂಗ್ ವೇಳೆ ನನಗೆ ಈ ಸಮಸ್ಯೆ ಬರಬಾರ್ದು. ನೋಡಿ, ನಿಮ್ಗೆ ನೀವು ಈಗ ಅಟೆಂಡ್ ಮಾಡಿದೀವಿ, ದಟ್ಸ್ ನಾಟ್ ಅನ್ ಆನ್ಸರ್. ಯಾವ ಈ ಕಂಪ್ಲೇಂಟ್ ಗೆ ತಕ್ಕಂತೆ ಯಾವ ಬೀದಿಯಲ್ಲಿ ಯಾವ ಸ್ಟ್ರೀಟ್ ಲೈಟ್ ಅಟೆಂಡ್ ಮಾಡಿದ್ರಿ, ನಿಮ್ಮ ಹತ್ರ ಆನ್ಸರ್ ಇರಬೇಕು. ಓಕೆ, ನಿಮ್ಮ ಹತ್ರ ಇಲ್ಲ. ಇವರು ಹಂಗೆ ಬರ್ಕೊಂಡಿದ್ದಾರೆ. ಜನರಲ್ ಆಗಿ ಸ್ಟ್ರೀಟ್ ಲೈಟ್, ಹೌದು ಸ್ಟ್ರೀಟ್ ಲೈಟ್ ನಮ್ಮ ಏರಿಯಾ ತುಂಬಾ ಕಡೆ ವರ್ಕ್ ಆಗಲ್ಲ, ಕೆಲವೊಂದನ್ನ ಪರ್ಪಸ್ಲಿ ಹೊಡೆದಾಕ್ತಾರೆ, ಇವೆಲ್ಲ ಇದೆ. ಸೊ ಎಲ್ಲಿ ಮಾಡಿದೀರಾ ಅಂದ್ರೆ ಬೇರೆ ಕಂಪ್ಲೇಂಟ್ ಬಂದ್ರೆ ನೋಡಪ್ಪ ಈ ದಾರಿಯಲ್ಲಿ ಮಾಡಿದೀವಿ, ಈ ಕಡೆ ಮಾಡಿಲ್ಲ. ಆಮೇಲೆ ಎಲ್ಇಡಿ ಸ್ಟ್ರೀಟ್ ಲೈಟ್ ಕೇಳಿದ್ದಾರೆ. ಈಗ ಎಲ್ಇಡಿ ಸ್ಟ್ರೀಟ್ ಲೈಟ್ ಪ್ರೊವೈಡ್ ಎಷ್ಟು ಮಾಡಿದೀರಾ, ಇಲ್ಲ ಮಾಡ್ತೀರಾ, ಏನದು? ಈ ಸಲ POW ನಾವು ಪ್ರಪೋಸ್ ಮಾಡಿದ್ವಿ ಸರ್, ಬಟ್ ಗ್ರಾಂಟ್ಸ್ ಇಲ್ಲ ಅಂತ ಹೇಳಿ ಲಾಸ್ಟ್ ಇಯರ್ ಅದೇ ತರ ಆಯ್ತು. ಈ ವರ್ಷ ಅದನ್ನ ಸ್ವಲ್ಪ ಕೊಡಿ, ನೀವು PO ಅಲ್ಲಿ ಪ್ರಪೋಸ್ ಮಾಡಿರೋದೆಲ್ಲ ಕೊಡಿ, ನಾವು ಲೆಟರ್ ಹಾಕಿ ಕಮಿಷನರ್ ಹತ್ರ ಕೇಳೋಣ. ಆಯ್ತು ಸರ್. ಹೊಸ ಈಗ ಎಲ್ಲಾ ಏರಿಯಲ್ಲಿ ಎಲ್ಇಡಿ, ನಮ್ದು ಇರೋದು CBD ಅಲ್ಲಿ ಇದೀವಿ ನಾವು. ನಮ್ಮಲ್ಲಿ ಹೆಚ್ಚು ಕಮ್ಮಿ ಈ ಭಾಗ ಅಲ್ಲದೆ ಹೋದ್ರೆ ಬಾಕಿ ಇರೋದೆಲ್ಲ ಎ ಝೋನ್. ಸೊ ನೀವು ಸ್ವಲ್ಪ ಅಡಿಷನಲ್ ಪ್ರೊವಿಷನ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಈಗ 2 ನೋಡಲ್ ಆಫೀಸರ್ಸ್ ಏನು ನಾವು ಮೀಟಿಂಗ್ ಪ್ರೊಸೀಡಿಂಗ್ ಮಾಡ್ತೀವಿ. ಈಗ ಈ ಸಾಟರ್ಡೆ ಮೀಟಿಂಗ್ ಮಾಡಿದ್ರೆ ಆ ಇಲಾಖೆಗೆ ನೀವು ಒಂದು ಕಂಪ್ಲೇಂಟ್ ಇದನ್ನ ಕೊಡ್ಬೇಕು ಬೈ ರೈಟಿಂಗ್. ನೋಡಪ್ಪ, ಈ ಮೀಟಿಂಗ್ ಅಲ್ಲಿ ಇದೆಲ್ಲ ಬಂದಿದೆ, ಇದನ್ನ ನೀವು ಅಟೆಂಡ್ ಮಾಡಿದ್ರೆ ಹೋಲ್ಸೇಲ್ ಆಗಿ ಕೊಟ್ರೆ ಅವ್ರು ಯಾವ್ದು ಅವರು ಉತ್ತರ ಹಾಕಿ ಕೊಡ್ತಾರೆ. ನೀವು ಪರ್ಟಿಕ್ಯುಲರ್ ಯಾರು ಹೇಳಿದ್ದಾರೆ ಅವ್ರ ಫೋನ್ ನಂಬರ್ ತಗೊಂಡು ಕಂಪ್ಲೇಂಟ್ ಬರೆದ್ಬಿಟ್ಟು ಅವ್ರಿಗೆ ಕೂಡ ಅವ್ರ ಮೀಟಿಂಗ್ ಇಂತ ಮೊದಲು ಅವರು ರಿಪ್ಲೈ ರೈಟಿಂಗ್ ಅಲ್ಲಿ ಕೊಡ್ಲಿ, ಇಂಥ ಕಡೆ ಅಟೆಂಡ್ ಮಾಡಿದ್ದೀವಿ,
ಇಂಥ ಕಡೆ ಅಟೆಂಡ್ ಮಾಡಿಲ್ಲ, ಇಂಥ ಕಡೆ ನೆಕ್ಸ್ಟ್ ಇನ್ನೊಂದು 10 ದಿವಸದಲ್ಲಿ ಅಟೆಂಡ್ ಮಾಡ್ತೀವಿ, ಇಲ್ಲ ನಮ್ಮ ಹತ್ರ ಆಗದೇ ಇಲ್ಲ ಅಟೆಂಡ್ ಮಾಡಕ್ಕೆ ಅಂತ ಅವ್ರು ಕೊಟ್ಕೊಡ್ಲಿ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ಬೋದು, ಅದಕ್ಕೆ ನೋಡಲ್ ಆಫೀಸರ್ ನಾವೆಲ್ಲ ಇರೋದು. ಅರ್ಥ ಆಯ್ತಲ್ವಾ ಪೂರ್ತಿ? ಹೋಲ್ಸೇಲ್ ಬಿಸ್ನೆಸ್ ಇನ್ನೆಲ್ಲ ರಿಟೇಲ್ ಆಗ್ಬೇಕು ನಮ್ಗೆ. ಪರ್ಟಿಕ್ಯುಲರ್ ಎಲ್ಲಿಗೆ ಏನು ಸಮಸ್ಯೆ ಅದನ್ನೆಲ್ಲೇ ಅಟೆಂಡ್ ಆಗ್ಬೇಕು, ಇಲ್ಲಾಂದ್ರೆ ನೋ ಯೂಸ್. ಕಾಟಾಚಾರದ್ದು ವಾರ್ಡ್ ಕಮಿಟಿ ಮೀಟಿಂಗ್ ಬೇಕಾಗಿಲ್ಲ. ಇಟ್ ಶುಡ್ ಬಿ ರಿಸಲ್ಟ್ ಓರಿಯೆಂಟೆಡ್. ಓಕೆ, ಈಗ ನೆಕ್ಸ್ಟ್ ನೀವು ಅದನ್ನ ನೆಕ್ಸ್ಟ್ ನೀವು ಅಟ್ಲೀಸ್ಟ್ ಮೀಟಿಂಗ್ ಬರುವಾಗ ಯಾವುದು ಮೀಟಿಂಗ್ ಅಲ್ಲಿ ಕಂಪ್ಲೇಂಟ್ ಬಂದಿರೋದು ಎಲ್ಲಿ ಅಟೆಂಡ್ ಮಾಡಿದಿರೋ ಅಂತ ತರಬೇಕಿತ್ತು. ಮುಂದಿನ ಮೀಟಿಂಗ್ ಗಿಂತ ಮೊದಲೇ ನೀವು ಉತ್ತರ ಕೊಟ್ಬಿಡ್ಬೇಕು ಇಲ್ಲೇ ಇನ್ ರೈಟಿಂಗ್ ಎಲ್ಲ ಇಲಾಖೆಗಳು. ಸೊ ನೀವು ಇಲ್ಲಿ ಅಟೆಂಡ್ ಮಾಡಿದ್ರೆ ಬರ್ಕೊಳ್ಳಿ, ಒಂದು ಲೆಟರ್ ಮಾಡಿ ಕೊಟ್ಬಿಡಿ, ಇವೆಲ್ಲ ನಾವು ಅಟೆಂಡ್ ಮಾಡಿದೀವಿ, ಇನ್ನೂ ಒಂದು 10 ಬಾಕಿ ಇದ್ರೆ ಓಕೆ ಮುಂದಿನ ಒಂದು ವಾರ 10 ದಿವಸದಲ್ಲಿ ಮಾಡ್ತೀವಿ ಅಂತ ಕೊಟ್ಟರು ಓಕೆ. ಅಟ್ಲೀಸ್ಟ್ ಸಮಥಿಂಗ್ ಶುಡ್ ಬಿ ಇನ್ ರೈಟಿಂಗ್ ಹಿಯರ್. ಸರ್, BWSSB ಮೇಲೆ ಕಂಪ್ಲೇಂಟ್, ನೀರು ಕಲುಷಿತಗೊಂಡು ಇದು ಸೊನ್ನೆನಳ್ಳಿ ಕ್ರಾಸಲ್ಲಿ ನೀರು ಕಲುಷಿತಗೊಂಡಿದೆ ಅಂತ ಹೇಳ್ಬಿಟ್ಟು ಒಂದು ಬಾಟಲ್ ತಂದಿದ್ದಾರೆ. ತಂದ್ಬಿಟ್ಟು BWSS ಇವರು ರಂಗಯ್ಯ ಅಂತ ತಂದಿದ್ರು, ಅವ್ರಿಗೆ ವಿಷಯ ಸರಿ, ನೀವೀಗ ಅದೇ ಉತ್ತರ ಕೊಡ್ತೀರಾ? ಸರಿ, ರಂಗಾಯ ಬಂದಿದ್ರು, ಈ ಸರಿ ನಾನ್ ಬಂದಿದ್ದೀನಿ ಅಂತ. ಇದು ಸೊನ್ನನಹಳ್ಳಿ ದೊಡ್ಡ ಏರಿಯಾ ಮೂರ್ತಿ. ಸೊನ್ನನಹಳ್ಳಿಯಲ್ಲಿ ಯಾವ ಕ್ರಾಸ್ ಯಾವ ಬೀದಿಯಲ್ಲಿ ಕಂಟಾಮಿನೇಷನ್ ಇದೆ ಅಂತ ಬರೆದ್ರೇನೆ ಅವ್ರು ಅಟೆಂಡ್ ಮಾಡಕ್ಕಾಗೋದು. ನೀವು ಸೊನ್ನನಹಳ್ಳಿಯಲ್ಲಿ ಕಂಟಾಮಿನೇಷನ್ ಅಂದ್ರೆ ಹೆಂಗ್ ಅಟೆಂಡ್ ಮಾಡಕ್ಕಾಗುತ್ತೆ? ಈಗ ಉತ್ತರ ಕೊಡ್ತಾರೆ ಅಟೆಂಡ್ ಮಾಡಿದೀನಿ ಅಂತ, ಎಲ್ಲಿ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ತೀರಾ? ನೋಡ್ರಿ, ನೀವು ಅಧಿಕಾರಿಗಳು ಕೂಡ ಸ್ವಲ್ಪ ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡ್ಬೇಕು. ಸುಮ್ಮನೆ ಮೀಟಿಂಗ್ ಬರೋದು, ಫೋಟೋ ತಗೊಳ್ಳೋದು, ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ, ಮೀಟಿಂಗ್ ಮಾಡಿದೀವಿ ಅಂತ ಮಾಡ್ಬಿಟ್ಟು. ಮೆಂಬರ್ಸು ಅಷ್ಟೇ, ನೀವು ಕೂಡ ಸೀರಿಯಸ್ ಆಗಿರ್ಬೇಕು. ನೀವು ಎಲ್ಲೆಲ್ಲಿ ಪರ್ಟಿಕ್ಯುಲರ್ ಅಲ್ಲಿಂದ ಜನಕ್ಕೂ ಬೇಕಿದ್ರೆ ಬರಕ್ಕೆ ಹೇಳಿ, ಮೀಟಿಂಗ್ ಅವರು ಬಂದು ಹೇಳಿ, ಬರ್ಕೊಂಡು ತರಲಿ ಕಂಪ್ಲೇಂಟ್ನ, ಅವಾಗ ಅದು ಇಲ್ಲಿ ದಾಖಲೆ ಮಾಡೋಣ ನಾವು. ಆ ದಾಖಲೆ ಮೇಲೆ ಇವ್ರು ಕೆಲಸ ಮಾಡಿ, ಇಲ್ಲಾಂದ್ರೆ ಏನೂ ಆಗಲ್ಲ. ಮೀಟಿಂಗ್ ಓಕೆ, MLA ನಮಗೆ ವಾರ್ಡ್ ಕಮಿಟಿ ಮೆಂಬರ್ ಮಾಡಿದ್ದಾರೆ, ಯು ಆರ್ ಹ್ಯಾಪಿ, ಅವ್ರು ಮೀಟಿಂಗ್ ಮಾಡಿದ್ದಾರೆ, ಅವ್ರು ಹ್ಯಾಪಿ, ಒಂದು ಕಾಫಿ ಟೀ ಬಿಸ್ಕೆಟ್ ಏನೋ ಕೊಡ್ತಾರೆ ಕಾಣ್ತದೆ ಇಲ್ಲಿ ಅಲ್ವಾ, ವ್ಯವಸ್ಥೆ ಇದೆ ಅದಕ್ಕೆ, ಅದೇನೋ ಕೊಡ್ತಾರೆ, ಕುಡಿದ್ಬಿಟ್ಟು ಚಲೋ. ನೋ ಸರ್, ಕರೆಕ್ಟ್ ಆಗಿ ಎಲ್ಲಿ ಈಗ ಸೊನ್ನನಹಳ್ಳಿ ಅಂದ್ರೆ ಎಷ್ಟು ದೊಡ್ಡ ಏರಿಯಾ ಗೊತ್ತಾ ನಿಮಗೆ? ಅಲ್ಲಿ ಈಗ ಕಂಟಾಮಿನೇಷನ್ ಅಂದ್ರೆ ನೀವು ಯಾವ ಪೈಪ್ ಚೆಕ್ ಮಾಡ್ತಾರೆ? ಎಲ್ಲಾ ಸೊನ್ನನಹಳ್ಳಿ ಪೈಪ್ ಅಗದ್ಬಿಟ್ಟು ನೋಡಿರ್ತಾರ? ಹೆಂಗೆ ಈಗ ಅವ್ರಿಗೆ ನಿಂತಿರೋದು ಯಾಕೆ? ಈಗ ಶ್ರೀನಿವಾಸ್ ಯಾಕೆ ನಿಂತಿರೋದು? ಹೌದು ಸರ್ ಮಾಡಿದ್ದೀನಿ ಅಂತ ಹೇಳಕ್ಕೆ. ಎಲ್ಲಿ ಮಾಡಿದ್ದಾರೆ? ಹೌದಪ್ಪ, ಬಾಟ್ಲು ಪಾಪ ಅವರು ನನ್ನ ಕಷ್ಟ ಅಂತ ಹೇಳಿ ಬಾಟ್ಲ್ ತಂದು ತೋರಿಸ್ತಾರೆ. ಅವ್ರ ಸಮಸ್ಯೆ ಅದು, ಅವ್ರ ಮನೆಗೆ ಆತರ ನೀರು ಬರ್ತಾ ಇದೆ ಅಂತ. ನೀವು ಅಟೆಂಡ್ ಮಾಡೋದು ಯಾವ ತರ ಇರ್ಬೇಕು, ಕಂಪ್ಲೇಂಟ್ ಯಾವ ತರ ಇರಬೇಕು? ಇದನ್ನ ಯಾಕೆ ಇಷ್ಟೊಂದು ಎಲಾಬ್ರೇಟ್ ಆಗಿ ಹೇಳ್ತಾ ಇದ್ದೀವಿ ಅಂದ್ರೆ, ಈ ಮೀಟಿಂಗ್ ಮುಂದಿನ ಮೀಟಿಂಗ್ ಅಲ್ಲಿ ನಾನು ಈ ತರ ತಗೊಳ್ಳಲ್ಲ. ಯು ಹ್ಯಾವ್ ಟು ಮೇಕ್ ಇಟ್ ವೆರಿ ಸ್ಪೆಸಿಫಿಕ್. ಎಲ್ಲಿ ಯಾವ ಬೀದಿಯಲ್ಲಿ ಯಾವ ಕ್ರಾಸ್ ಅಲ್ಲಿ ಕಂಟಾಮಿನೇಷನ್ ಇತ್ತು, ಅವಾಗ ಮಾತ್ರ ನೀವು ಕೆಲಸ ಮಾಡಕ್ಕಾಗೋದು. ಈಗ ಸೊನ್ನನಹಳ್ಳಿ ಅಂದ್ರೆ ಎಷ್ಟು ದೊಡ್ಡ ಏರಿಯಾ, ಯಾವ ರೋಡಲ್ಲಿ ಕಂಟಾಮಿನೇಷನ್ ಆಯ್ತು, ಎಲ್ಲಿ ಚೆಕ್ ಮಾಡ್ತೇಪ್ಪ ಅದು ಹೇಳುವಾಗ ನೋಡೋಣ. ಉತ್ತರ ಅಷ್ಟೇ ಶ್ರೀನಿವಾಸ್. ನೋಡಮ್ಮ, ನೀವೆಲ್ಲ ಬುದ್ಧಿವಂತರು, ನಾವು ನಿಮ್ಮಷ್ಟು ಬುದ್ಧಿವಂತರಲ್ಲ. ಬಟ್ ನಿಮ್ಮ ಉತ್ತರ ಏನು ಅನ್ನೋದು ನಮ್ಗೆ ಗೊತ್ತು. ಇಂಜಿನಿಯರಿಂಗ್ ಓದಿರೋದು ನೀನು, BA ಡಿಪ್ಲೊಮಾ, M.Tech, ಮತ್ತೆ ನಿಮ್ಮ ಹತ್ರ ನಾವು ಮಾತಾಡಕ್ಕಾಗುತ್ತಾ? M.Tech ಓದ್ಬಿಟ್ಟು ಬಂದಿದ್ದಾರೆ, ಒಂದು ಏರಿಯಾ ಪೂರ್ತಿ ಹೌದು ಸರ್ ಅಟೆಂಡ್ ಮಾಡಿದ್ದಾರೆ. ಯಾವ ಬೀದಿಯಲ್ಲಿ ಅಟೆಂಡ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಹೇಳಕ್ಕಾಗಲ್ಲ. ಅದೇ ತರ ಇದೆ ಇದನ್ನು, ಜಸ್ಟ್ ತೇಲ್ ಮಾಲಿಶ್ ಮೇಲೆ ಇದೆ ಇದು. ಇವ್ರೊಂದು ಕಂಪ್ಲೇಂಟ್ ಬರ್ಕೊಳ್ತಾರೆ, ನೀವೊಂದು ಉತ್ತರ ಕೊಡ್ತೀರಾ, ಕಮಿಟಿ ಮೀಟಿಂಗ್ ಓವರ್. ನಾವು ದಯವಿಟ್ಟು ಅದಾಗಲ್ಲ. ಇದೇ ಲಾಸ್ಟ್, ನಾನಿದು ಫಸ್ಟ್ ನನ್ನ ಮೀಟಿಂಗ್ ಅಂತ ಹೇಳಿ ನಾನು ನಿಮ್ಮ ಮೇಲೆ ಚಾರ್ಜ್ ಮಾಡ್ತಾ ಇಲ್ಲ. ಮುಂದಿನ ಮೀಟಿಂಗ್ ಇಂದ ಖಂಡಿತವಾಗಿ ಇದಾಗಲ್ಲ. ಕಂಟಾಮಿನೇಷನ್ 13th ಕ್ರಾಸ್, 14th ಕ್ರಾಸ್, 5th ಕ್ರಾಸ್ ಯಾರು ಕಂಪ್ಲೇಂಟ್ ಕೊಟ್ಟರು ಫೋನ್ ನಂಬರ್ ಸಮೇತ ನಾವು ಬೇಕಿದ್ರೆ ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಕೇಳಬೇಕು, ನಿಮ್ಮ ಕಂಪ್ಲೇಂಟ್ ಅಟೆಂಡ್ ಆಗಿದೆಯಾ ಆಗಿಲ್ವಾ, ಕಂಟಾಮಿನೇಷನ್ ಇದೆಯಾ ಅಂತ ಇಲ್ಲಿ ನಾನು ಕೇಳಕ್ ಆಗ್ಬೇಕು. ಗೊತ್ತಾಯ್ತಲ್ವಾ? ನೀವು ಹೋಗಿ ಅವ್ರ ಹತ್ರ ಮಾತಾಡಿಸ್ಕೊಂಡು ನೋಡಮ್ಮ ಕಂಪ್ಲೇಂಟ್ ಅಟೆಂಡ್ ಆಗಿದೆ ಅಂತ ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಬೇಕಿದ್ರೆ ಕೆಲಸ ಮಾಡಿದ್ಮೇಲೆ ಮತ್ತೆ ಕಂಟಾಮಿನೇಷನ್ ಆಗ್ಬೋದು. ನಾವು ನಿಮ್ಮಲ್ಲಿ ಈಗ ನೀವು ಏನು ಪ್ರೂಫ್ ಇಲ್ಲ ಅಂದ್ರೆ ನಾವೇ ಮಾಡೇ ಇಲ್ಲ ಅಂತ ಹೇಳ್ಬೋದು. ಬಟ್ ಕಂಟಾಮಿನೇಷನ್ ನೀವು ರೆಕ್ಟಿಫೈ ಮಾಡಿದ್ಮೇಲೂ ಆಗ್ಬೋದು ಒಂದೊಂದ್ಸರಿ. ಸೊ ನೀವು ಹೋಗಿ ಚೆಕ್ ಮಾಡಿ ಅವ್ರ ಹತ್ರ ತೋರಿಸಿ ಬರ್ಬೇಕು. ಓಕೆ ಮೂರ್ತಿ, ಈ ತರ ಎಲ್ಲ ಆಗಲ್ಲ. ಎವ್ರಿಥಿಂಗ್ ಅಂಡ್ ಸ್ಪೆಸಿಫಿಕ್. ನೆಕ್ಸ್ಟ್ ಬೆಸ್ಕಾಂ ಮಾತಾಡಿ, ಬೆಸ್ಕಾಂ ಇಲಾಖೆಯವರು ಕಂಪ್ಲೇಂಟ್ ನೀನ್ ಏನ್ ಬರ್ದಿದ್ದೆ ಅದನ್ನ ಓದು ಫಸ್ಟ್. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬೆಸ್ಕಾಂ ಇಲಾಖೆ ವೈರುಗಳಿಗೆ ಅಡ್ಡಲಾಗಿರುವ ಮಳೆಗಳನ್ನು ಕೊಡಲು ಹೋಗಿರುತ್ತಾರೆ.
ಆದರೆ ಅದನ್ನು ತೆರವುಗೊಳಿಸಿರುವುದಿಲ್ಲ. ಬೆಸ್ಕಾಂ ಅವ್ರು ಕಡಿಯಲ್ವಲ್ಲ? ಆಯ್ತು ಅಲ್ಲ, ನನ್ನ ಮಾಹಿತಿ ಕೇಳ್ತಾ ಇದ್ದೀನಪ್ಪ. ಮತ್ತು ವಾರ್ಡ್ ವ್ಯಾಪ್ತಿಯಲ್ಲಿ ಹಲವಾರು ಕಡೆಗಳಲ್ಲಿ ವಿದ್ಯುತ್ ಕಂಬಗಳಲ್ಲಿ ವೈರುಗಳು ತುಂಡಾಗಿ ನೇತಾಡುತ್ತಿರುವುದು. ಇದರಿಂದ ಯಾವುದೇ ಜನರಿಗೆ ತೊಂದರೆ ಉಂಟಾಗುತ್ತಿರುವುದು ಕೂಡಲೇ ಪರಿಹರಿಸುವಂತೆ ಸಭೆಯಲ್ಲಿ ಕೋರಿದರು. ಅದೇ ನಾಗಪ್ಪ ಅವರು ಬಂದಿದ್ದಾರೆ. ನಾಗಪ್ಪ ಇದ್ದಾರಲ್ಲ, ಅವರಿಗೆ ತಿಳಿಸಿದ್ದಾರೆ. ಎಲ್ಲಿ ಫರ್ದರ್ ಅಲ್ಲಿ ಫಸ್ಟ್ ಕ್ರಾಸ್ ಫಸ್ಟ್ ಮೇ ಯಾರ್ದು ಕಂಪ್ಲೇಂಟ್? ಪ್ರಭಾಕರ್ ಯಾವ ಪ್ರಭಾಕರ್ ಅಟೆಂಡ್ ಆಗಿದೆ? ಅದು ಅಟೆಂಡ್ ಆಗಿಲ್ಲ. ಇಲ್ಲಿ ಪ್ರಭಾಕರ್ ಇಲ್ಲಿ ಇರೋದ್ರಿಂದ ಅಲ್ಲ, ನಾಗಪ್ಪ ನೋಡಿ, ಹೋಲ್ಸೇಲ್ ಕ್ರಿಕೆಟ್ ಅಲ್ಲಿ ಬ್ಯಾಟಿಂಗ್ ಮಾಡುವಾಗ ವಿಕೆಟ್ ಬಿದ್ರೆ ಔಟು, ವಿಕೆಟ್ ಬಿತ್ತು ಈಗ ನಿಮ್ಗೆ ಅರ್ಥ ಆಯ್ತಲ್ಲ. ಇಲ್ಲ ಅಂದ್ರೆ ಸಿಕ್ಸರ್ ಗೂಗ್ಲಿ ಹೋಗ್ತದೆ, ಅದು ಬಿತ್ತು ಈಗ ವಿಕೆಟ್ ಪ್ರಾಬ್ಲಮ್. ಈ ತರ ಉತ್ತರ ಆಗಲ್ಲ. ನೋ, ನಾಟ್ ಅಕ್ಸೆಪ್ಟಬಲ್. ದಯವಿಟ್ಟು ಇನ್ಮೇಲೆ ಕಂಪ್ಲೇಂಟ್ ಪರ್ಟಿಕ್ಯುಲರ್ ಯಾರ್ದು ಏನು ಫೋನ್ ನಂಬರು, ಅಟೆಂಡ್ ಆದ್ಮೇಲೆ ನೀವು ಕೂಡ ಅಟೆಂಡ್ ಮಾಡಿದೀರಿ ಅನ್ನೋದಕ್ಕೆ ಫೋಟೋ ಎಲ್ಲ ಏನು ವಾಟ್ಸಪ್ ಅಲ್ಲಿ ಫೋಟೋ ತಗೊಂಡು ಎಲ್ಲಿ ಕಳಿಸ್ಬೋದು, ಏನ್ ಬೇಕು ಮಾಡ್ಬೋದು, ಏನ್ ದೊಡ್ಡ ವಿಚಾರ ಅಲ್ಲ. ದಯವಿಟ್ಟು ಪಿಕ್ಚರ್ಸ್ ನೀವು ನಾಗಪ್ಪ ಅವ್ರು ಒಳ್ಳೆ ಅಧಿಕಾರಿ ಇದ್ದೀರಿ ತಾವು. ನಾನು ನಿಮ್ಮ ಮೇಲೆ ಚಾರ್ಜ್ ಮಾಡ್ತಾ ಇಲ್ಲ. ಈಗ ಇದು ಫಸ್ಟ್ ಮೀಟಿಂಗ್, ನೋ ಚಾರ್ಜ್. ನೀವು ನೆಕ್ಸ್ಟ್ ಮೀಟಿಂಗ್ ಎಲ್ಲರೂ ಪ್ರಿಪೇರ್ ಆಗಿ ಕರೆಕ್ಟಾಗಿ ಕೊಡ್ಬೇಕು. ಇಲ್ಲದೆ ಹೋದ್ರೆ ವಾರ್ಡ್ ಕಮಿಟಿ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾವು ಅಷ್ಟೊಂದು ಜನ ಬರ್ತಾರೆ, ಇನ್ನು ನೆಕ್ಸ್ಟ್ ಮೀಟಿಂಗ್ ಜಾಸ್ತಿ ಜನ ಬರ್ತಾರೆ. ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕಾಣಿಸೋದಕ್ಕೆ ನೀವೆಲ್ಲ ಇಷ್ಟು ಜನ ಇರೋದು ಅಲ್ವಾ? ಅವ್ರು ಟ್ಯಾಕ್ಸ್ ಕಟ್ತಾರೆ, ಆ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡ್ತಾರೆ. ಕರೆಕ್ಟಾ? ನೀವು ಮಾಡ್ಬೇಕಲ್ವಾ? ಹಾಗಪ್ಪ ನೀವು ಒಳ್ಳೆ ಅಧಿಕಾರಿ ಇದ್ದೀರಿ. ನೆಕ್ಸ್ಟ್ ಈ ತರ ಆಗ್ಬಾರ್ದು. ನೋಡಿ, ಈಗ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಫಸ್ಟ್ ರೆಕ್ಟಿಫೈ ಮಾಡಿ. ಓಕೆ, ಮಾತನಾಡಿದ್ರೆ 3 ವರ್ಷಗಳಿಂದ ಕಂದಾಯ ಇಲಾಖೆಯಿಂದ ವಾರ್ಡ್ನಲ್ಲಿ ಕಲ್ಯಾಣ ಇಲಾಖೆಯನ್ನು ಅಂಗವಿಕಲರಿಗೆ ಯಾವುದೇ ರೀತಿಯ ವಾಹನಗಳಾಗಲಿ ಅಥವಾ ಸಲಕರಣೆಗಳನ್ನು ಒದಗಿಸಿರುವುದಿಲ್ಲ. ಇದೆಲ್ಲ ನೀವ್ಯಾರಮ್ಮ ಯಾಕೆ ಅಲ್ಲಿ ಕೂತಿದ್ರೆ? ನೀವು ಈ ಕಡೆ ಬರಬೇಕು. ಪಬ್ಲಿಕ್ ಜೊತೆ ಯಾಕೆ ಕೂರ್ತೀರಿ ನೀವು? ಆಫೀಸರ್ಸ್ ಎಲ್ಲ ಈ ಕಡೆ ಕೂರ್ಬೇಕು, ಮೆಂಬರ್ಸ್ ಈ ಕಡೆ ಕೂರ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಬಾಕಿ ಇರೋರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಮುಂದೆ ಕೂತ್ಕೊಂಡು ಎಲ್ಲರೂ ಕೂತ್ಕೊಳ್ಳಿ. ಫಸ್ಟು ಈಗ ಆ ಕ್ವಶನ್ ಅಲ್ಲಿ ಇರಲಿ, ಅದಕ್ಕೆ ಹೋಲ್ಸೇಲ್ ಉತ್ತರ ಬೇಡ ನನಗೆ. ನೀವು ನನ್ನ ಆಫೀಸಿಗೆ ಬನ್ನಿ. ನನಗೆ ಎಷ್ಟು ಈ ವೆಲ್ಫೇರ್ ಸ್ಕೀಮಿಂದ ನಮ್ಮ ಅಂದರೆ 108 ವಾರ್ಡು, ನೀಲ್ಸಂದ್ರ ವಾರ್ಡ್, 2 ವಾರ್ಡಲ್ಲೂ ಯಾವ್ಯಾವ ಸ್ಕೀಮಲ್ಲಿ ಎಷ್ಟೆಷ್ಟು ಜನಕ್ಕೆ ಕೊಟ್ಟಿದ್ದೀರಿ, ಅದರದ್ದು ಫಲಾನುಭವಿಗಳು ಯಾರು ಅಂತ ಪಟ್ಟಿ ತಗೊಂಡು ಯಾವಾಗ ಬರ್ತೀರಿ? ಯಾಕಷ್ಟಿ ಸರ್ ಹೊಸದಾಗಿ ನೀವು ಮಾಡ್ತೀರಾ? ಅಲ್ಲ, ನಾನು ಕೇಳಿರೋದು ಯಾರಿಗೆ ಕೊಟ್ಟಿರೋರು ತಾನೆ. ಅದಕ್ಕೆ ಯಾಕೆ ಮಂಡ್ಯವರೆಗೂ ಬರ್ತಾ ಇದ್ದೀನಿ? ಇವತ್ತೇನು ದಿವಸ ನಂದು ಮೀಟಿಂಗ್ ಆದ್ಮೇಲೆ ಎಲ್ಲ ಮೀಟಿಂಗ್. ನೋ ಝೋನಲ್ ಅಂತ ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ಪ್ರೋಟೋಕಾಲ್? ಟುಮಾರೋ ಯು ಹ್ಯಾವ್ ಇಟ್ ಆಲ್ ಇನ್ ಯುವರ್ ಫೈಲ್. ನಾನು ಹೊಸದಾಗಿ ಮಾಡಕ್ ಹೇಳ್ತಾ ಇಲ್ಲ ತಾನೆ, ಮಾಡಿರೋದು ಕೇಳ್ತಾ ಇರೋದು. ಎಷ್ಟಾದ್ರೂ ಇರ್ಲಿ, ಒಂದಿರ್ಲಿ, ನೀವು ಅದನ್ನು ಕೊಡಿ. ವಾಟ್ ಸ್ಕೀಮ್ ಅಲ್ಲಿ, ಯಾವ ಪ್ರೋಗ್ರಾಮ್ ಅಲ್ಲಿ ಯಾರಿಗೆ ಕೊಟ್ಟಿದ್ದೀರಿ, ಫಲಾನುಭವಿ ಯಾರು, ಹೂ ಇಸ್ ದ ಬೆನಿಫಿಷಿಯರಿ, ವಿತ್ ದೇರ್ ಫೋನ್ ನಂಬರ್ ಅಂಡ್ ಡೀಟೇಲ್ಸ್ ಐ ಶುಡ್ ಗೆಟ್. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಕಾಪಿನೂ ಇರ್ತದೆ, ಅವ್ರದ್ದು ವೋಟರ್ ಕಾರ್ಡ್ ಇರ್ತದೆ. ನನಗೆ ಅಟ್ಲೀಸ್ಟ್ ಫೋನ್ ನಂಬರ್ ಆದ್ರೂ ಕೊಡಿ. ನಾಳೆ ಕೊಡ್ಬೇಕು ನನಗೆ. ನೋಡಪ್ಪ, ಮೂರ್ತಿ ಸಂಘಮಿತ್ರ ಮೇಡಮ್, I have given a task. It's your responsibility to see that reaches me. ಅದು ಮುಸ್ತಫಾ ಅವರೇ, ಅದು ತಗೊಂಡು ಆಮೇಲೆ ಚೆಕ್ ಮಾಡೋಣ. ಈಗ ನಾವು ಅಲಿಗೇಷನ್ ಕಂಪ್ಲೇಂಟ್ಸ್ ಬೇಡ, ಬೇಸಿಕ್ ನೋಡೋಣ. ನಮ್ಮ ವಾರ್ಡಿಗೆ ಎಷ್ಟು ಅಲಾಟ್ಮೆಂಟ್ ಬಂದಿದೆ, ಆ ಬಂದಿರೋ ಅಲಾಟ್ಮೆಂಟು ಎಲ್ಲಿ ಖರ್ಚಾಗಿದೆ ಅಂತ ನಾವು ಚೆಕ್ ಮಾಡೋಣ. ಇವ್ರ ಅಧಿಕಾರಿಗಳು ಮಾಡಿಲ್ಲ ಅಂತ ಈ ಮೀಟಿಂಗ್ ಇರೋದೇ ಅದಕ್ಕೆ. ಓಪನ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಎಲ್ಲಾನು ಜನಕ್ಕೂ ಗೊತ್ತಾಗ್ಬೇಕು. ಎಲ್ಲರೂ ಏನ್ ತಿಳ್ಕೊಂಡು MLA ಮಾಡಲ್ಲ, ಇನ್ನು ಕಾರ್ಪೊರೇಟರ್ ಮಾಡಲ್ಲ ಅಂತ. ನಾವು ಮಾಡೋದಲ್ಲ, ಇವ್ರು ಮಾಡೋ ಕೆಲಸ ಇಂಪಾರ್ಟೆಂಟ್ ನಮ್ಗೆ. ಸೊ ಇವ್ರೇನ್ ಮಾಡ್ತಾರೆ ನಮ್ಗೆ ಗೊತ್ತಾಗ್ಬೇಕು. ಅರ್ಥ ಆಯ್ತಲ್ವಾ? ಪ್ಲೀಸ್ ನಮ್ಗೆ ನೀವು ಮಾಡಿರೋದು ಲಿಸ್ಟ್ ಕೊಡೋಕೆ ಕೇಳ್ತಾ ಇದ್ದೀವಿ. ನಾವು ವಸ್ತು ಕೇಳ್ತಾ ಇದ್ದೀವಿ, ನಿಮ್ಮ ಹತ್ರ ಇದೆ. ನಿಮ್ ಫೈಲಲ್ಲಿ ಇರುತ್ತೆ, ಅದು ತೆಗೆದು ನಾಳೆ ನನಗೆ ಸಾಯಂಕಾಲ ನಿಮ್ಮ ಝೋನಲ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ಕೊಡಿ. ಕೂತ್ಕೊಳ್ಳಿ. ನೆಕ್ಸ್ಟ್ ವಾರ್ಡ್ ವ್ಯಾಪ್ತಿಯ ರಸ್ತೆ ಮೇಲೆ ಅಲ್ಲಲ್ಲಿ ಗುಂಡಿಗಳಿಗೆ ನೀವು ಮುಚ್ತಾ ಇದ್ದೀರಲ್ಲ, ಯಾಕೆ ಮುಚ್ಚಿನ? ಮತ್ತೆ ಮುಚ್ಚಿದೆ ಇಲ್ವೋ? ಅದು ಮುಚ್ಚುತ್ತಾ ಇದೆ ಸರ್. ಎಷ್ಟು ದಿವಸ ಬೇಕು? ಲಾಸ್ಟ್ ಮೀಟಿಂಗ್ ಆಗಿದ್ದು ಡೇಟ್ ಯಾವಾಗ? ಆ ಕಡೆ ಮುಚ್ಚಿ ಈ ರೋಡ್ ಅದು ಮೀಟಿಂಗ್ ಆಗಿದ್ದು ಯಾವಾಗ? ಆಯ್ತು ಸರ್.
15 ಡೇಸ್ ಬೇಕೇನಪ್ಪ ಪಾಟ್ ಹೋಲ್ಸ್ ಮುಟ್ಟಕ್ಕೆ? ಏನ್ ಸರ್ ನೀವು ದಿವಸ ನೋಡ್ತಾ ಈಗೇನು ಮಳೆ ಬಂತು, 3 ದಿವಸ ಮುಚ್ಚಕ್ಕಾಗಲ್ಲ, ಒಂದು ವಾರ ಈಗ ಮುಚ್ಚಕ್ಕೆ ಹೋಗ್ಬೇಡಿ. ಈಗ ಮುಚ್ಚಿರೋದು ಎಲ್ಲ ಕಡೆ ಸರಿ ಇಲ್ಲ, ಟೆಂಪ್ರೇಚರು ಎಲ್ಲ ನಾನು ನೋಡಿ ಈಗ ಬರ್ತಾ ಒಂದು 3-4 ಕಡೆ ನೋಡಿ ಹಂಗೆ ಕಿತ್ಕೊಂಡು ಬಂದಿದೆ. ಪ್ಲೀಸ್ ನಮ್ಮ ಏರಿಯಾ ಬಡವರು ಇರೋಂಥ ಏರಿಯಾ, ನಾವು ಕೂಗಾಡಕ್ಕಾಗಲ್ಲ ಅಂತ ತಿಳ್ಕೊಬೇಡಿ. ನಾವು ಕೂಗಾಡ್ತೀವಿ, ಗಲಾಟೆ ಮಾಡ್ತೀವಿ. ನೀವು ತಂದು ಹಾಕೋದು ರೋಲ್ ಆಗಬೇಕು, ಆಮೇಲೆ ಟೆಂಪ್ರೇಚರ್ ಇರಬೇಕು. ದಯವಿಟ್ಟು ಅದನ್ನ ಮಾಡಿ. ಆಮೇಲೆ ಕೆಲವು ಕಡೆ ರೋಡ್ ಮೇಲೆ ಒಂಥರ ನೋಡಿ, ಆ ಟೆಂಡರ್ ಶ್ಯೂರ್ ರೋಡ್ ಅಲ್ಲಿ ಮೇಲೆ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಪ್ಯಾಚ್ ತರ ಇದೆ, ಆ ರೋಡೇ ಪ್ಯಾಚ್ ಆಗ್ದಂಗಿದೆ. ನೀವು ನೋಡಿ, ಅದು ನಾನು ಅದನ್ನ ಕಮಿಷನರ್ನ ಇಲ್ಲ ಅಡ್ಮಿನಿಸ್ಟ್ರೇಟರ್ನ ಕರ್ಕೊಂಡು ಬಂದು ತೋರಿಸ್ಬೇಕು ಅಂತಿದ್ದೀನಿ. ಸುಮ್ಮನೆ ಇಷ್ಟಿಷ್ಟು ಆಗ್ಲಿಕ್ಕೆ ಒಂದು ಚಿಕ್ಕ ಹೋಲ್ ಇದೆ, ಇವನ್ ಮೆಟೀರಿಯಲ್ ಮುಗಿಸಕ್ಕೆ ಏನು ಕೆಲಸ ಹೇಳಿ ದೊಡ್ಡದಾಗಿ ಪ್ಯಾಚ್ ಹಾಕ್ಬಿಡ್ತಾನೆ. ಆಯ್ತು ಸರ್ ಒಂದು ಲೋಡ್ ಮುಗೀತು ಅಂತಾನೆ. ಏನು ವಾಟ್ ಇಸ್ ದ ಯೂಸ್? ಅಲ್ಲ ಕರೆಕ್ಟ್. ನೀವು ನೋಡಿ, ಈಗ ನೀವು ಮೇವಾಲಿಂದ ಬನ್ನಿ, ಕೆಳಗಡೆ ಬನ್ನಿ, ಆ ರೋಡಲ್ಲಿ ಕಮಿಷನರೇಟ್ ರೋಡ್, ಯಾರು ಆ ವಾರ್ಡಿಗೆ ನೀನೇನಾ ಯಾಕೆ ಪಾತ್ರ ಮಾಡಿಸ್ತೀರಾ? ನೀನು ಹೋಗೇ ಇರಲ್ಲ ಅಲ್ಲಿ, ನೀನು ಹೋಗಿ ಸುಳ್ಳು ಹೇಳ್ಬೇಡ ಹರ್ಷ, ನೀನು ಹೋಗಿರಲ್ಲ ಅಲ್ಲಿ. ಅವನು ಯಾವನೋ ಹಾಕೋನು, ಅವನೇ ಕಾಂಟ್ರಾಕ್ಟರ್, ಅವನೇ ಯಾರೋ ಅವನೇ ಮಾಡಿರ್ತಾನೆ. ಇಷ್ಟು ಚಿಕ್ಕದು ಪಾಟೋಲ್ಗೆ ರೋಡ್ ಲೆವೆಲ್ಗೆ ಹಾಕ್ಬೇಕು ನೀವು. ಅದನ್ನ ಇಷ್ಟು ಅಗಲವಾಗಿ ಹಾಕ್ತೀರಿ, ಯಾಕಂದ್ರೆ ಕ್ವಾಂಟಿಟಿ ಫಿನಿಶ್ ಮಾಡಬೇಕು. ಒಂದು ರೋಡ್ ಇದೆ, ಆಯ್ತು ಸರ್ 10 ಪಾಟೋಲ್ ಫಿನಿಶ್ ಮಾಡಿಬಿಟ್ರೆ ಅಲ್ಲಿ ಅಂತ ದೊಡ್ಡ, ನಾನು ದಿವಸ ಓಡಾಡೋ ರೋಡ್ ಅದು, ಅಲ್ಲಿ ಅಷ್ಟು ದೊಡ್ಡ ಯಾವ ಪ್ಯಾಚ್ ಇರಲಿಲ್ಲ, ಅಷ್ಟೆಷ್ಟು ಆಗ್ಲಿಕ್ಕೆ ಆಗಿದೆ. ಪ್ಲೀಸ್ ಐ ವಾಂಟ್ ಎ ಕ್ಲಾರಿಫಿಕೇಶನ್ ಆನ್ ದಿಸ್ ಸಬ್ಜೆಕ್ಟ್. ಆಮೇಲೆ ನೀವು 15 ದಿವಸ ಡಿಲೇ ಮಾಡಿದ್ದಾರೆ, ಇವ್ರು ಯಾಕೆ ಮಾಡ್ಬೋದಿತ್ತಲ್ಲ? ಬಿಸಿಲಿತ್ತು, ಎಲ್ಲ ಇತ್ತು. ಈಗ ಇನ್ನೊಂದು ವಾರ 10 ದಿವಸ ಮಾಡೋಕ್ಕಾಗಲ್ಲ, ಸೈಕ್ಲೋನ್ ಎಫೆಕ್ಟ್ ಇದೆ. ಹೆಂಗ್ ಮಾಡ್ತೀರಿ ನೀವು? ಯಾಕೆ ಈ ತರ ಮಾಡ್ತೀರ ನೀವು? ಆಗೋ ಕೆಲಸ ನೋಡ್ರಿ, ಆಗದೆ ಇರೋ ಕೆಲಸ ನಮ್ಗೆ ಗೊತ್ತಾಗುತ್ತೆ. ಇದು ಆಗೋ ಕೆಲಸ. ಕಮಿಷನರ್ ಹೇಳಿದ್ರೆ ಈ ತಿಂಗಳ ಒಳಗಡೆ ನಾವೆಲ್ಲ ಫೋಟೋ ಮುಚ್ತೀವಿ ಅಂತ, ಮತ್ತೆ ನಿಮಗೆ ಪ್ರಾಬ್ಲಮ್. ಎಕ್ಸ್ಕ್ಯೂಸ್ ಕೊಡ್ತಾರೆ, ನಮ್ಗೆ ಆಗಲ್ಲ ಈ ತರ ಆದ್ರೆ. ನೀವು ಅಲ್ಲ ನೋಡಿ, ಈಗ ಇನ್ನೊಂದು ಮೀಟಿಂಗ್ ಆದ್ಮೇಲೆ ಜನನೇ ಕತ್ತಿನಪಟ್ಟೆ ಹಿಡಿಯೋ ಪರಿಸ್ಥಿತಿ ತರ್ತೀನಿ ನಾನು. ಸುಮ್ಮನೆ ಅದಕ್ಕೆ ಅವಕಾಶ ಕೊಡ್ಬಾರ್ದು ನನಗೆ. ಅವರೇ ಇಟ್ಕೊಳ್ತಾರೆ, ಆಮೇಲೆ ನಾನೇನ್ ಮಾತಾಡೋದಿಲ್ಲ. ಮುಚ್ಚಿನ ಮರ ಇಡೋಂತ ವಿಷಯನೂ ಇಲ್ಲ. ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು. ಸರ್, ಮೇಜರ್ ರೋಡ್ಸ್ ಅವರು ಮೊನ್ನೆ ಹಾಕಿದ್ರು ಸರ್, ಅದು ಸರಿಯಾಗಿ ಹಾಕ್ಲಿಲ್ಲ ಸರ್. ನಾನು ಅವಾಗ ಇನ್ನು ವಾರ್ಡ್ ಇಂಜಿನಿಯರ್ಗೆ ಫೋನ್ ಮಾಡಿದ್ದೆ, ಅವ್ರು ಹೇಳ್ತಾರೆ ನಂಗೆ ಮೇಜರ್ ರೋಡ್ಸ್ ಅವರು ಇಂಜಿನಿಯರ್ ನಂಬರು ಗೊತ್ತಿಲ್ಲ, ಮೇಜರ್ ರೋಡ್ ಡಿಪಾರ್ಟ್ಮೆಂಟು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಬಂದೇ ಇಲ್ಲ ಮೇಜರ್ ರೋಡ್ಸ್ ಸರ್. ಆ ರೋಡ್ ಪೂರ್ತಿ ಹಾಕಿದ್ದಾರೆ ಸರ್, ಮೇಜರ್ ರೋಡು, ನೀಲ್ಸಂದ್ರ ಮೇನ್ ರೋಡ್ ಎಲ್ಲ ಹಾಕಿದ್ದಾರೆ ಸರ್ ಅವರು. ಆದರೆ ಅದು ಸರಿಯಾಗಿ ಹಾಕಲಿಲ್ಲ ಸರ್, ಸೈಂಟಿಫಿಕ್ ಮೆಥಡಲ್ಲಿ ತಗೊಂಡಿಲ್ಲ ಸರ್ ಅವರು. ಅಲ್ಲ, ಆಮೇಲೆ ಟೆಂಪರೇಚರ್ ಇಲ್ಲದೆ ಹೋದ್ರೆ ಅದು ಆಗಲ್ಲ. ನೀವು ಒಂದು ಇವ್ರಿಗೆ ಮೇಜರ್ ರೋಡ್ಸ್ ಅವ್ರಿಗೆ ಲೆಟರ್ ಬರೀರಿ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅವ್ರ ಪ್ರೆಸೆನ್ಸ್ ಇರಬೇಕು. ಆಮೇಲೆ ಅದೇನೇನು ಮಾಡಿದ್ದಾರೆ, ಎಷ್ಟು ಕ್ವಾಂಟಿಟಿ, ಎಷ್ಟು ಲೋಡ್ ತಂದು ಸುತ್ತಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಏನ್ ಬಿಲ್ ಮಾಡಿದ್ದಾರೆ ಡೀಟೇಲ್ಸ್ ಕೊಡಕ್ಕೆ ಹೇಳಿ. ಆವಾಗ ತಾನೇ ನಮ್ಗೆ ಗೊತ್ತಾಗುತ್ತೆ ಇಷ್ಟೊಂದು ಇಲ್ಲಿ ಸುರಿದ್ರು ಅಂತ. ಯಾವ ಪಾಟೋಲ್ಗೆ ಹಾಕಿದ್ದಾರೆ ಕೇಳೋಣ ನಾವು. ಸುಮ್ಮನೆ 4 ಪಾಟೋಲ್ ಮುಚ್ಚಿಬಿಡೋದು, ಆಮೇಲೆ 100 ಪಾಟೋಲ್ಗೆ ಲೆಕ್ಕ ಬರೆಯೋದು ನೀವು. ವಿ ವಿಲ್ ನಾಟ್ ಅಗ್ರಿ. ಜನನೇ ತಗೊಳ್ತಾರೆ ಇದನ್ನ, ನಾನ್ ತಗೊಳ್ಳೋದೇ ಬೇಕಿಲ್ಲ, ಅವರೇ ತಗೊಳ್ತಾರೆ. ನೀವು ಇದನ್ನೇ ಮಾಡ್ತಾ ಇದ್ರೆ ಕಷ್ಟ ಆಗ್ತದೆ ನೋಡಿ. ಮೂರ್ತಿಗೆ ಇನ್ನೊಂದು 5 ವರ್ಷ ಸರ್ವಿಸ್ ಇದೆ ಅಂತ ಹೇಳಿದ್ರು ಮೊನ್ನೆ. ಸರ್ವಿಸ್ ಮೊದಲೇ ರಿಟೈರ್ಡ್ ಆಗ್ಬಿಡ್ತೀರಿ ಮೂರ್ತಿ, ಆಮೇಲೆ ಬೇಡ. ನೀವು ನಿಂತ್ಕೊಂಡು ಮಾಡ್ಬೇಕಲ್ಲ ಇವೆಲ್ಲಾನು. ಹೆಂಗ್ ಮಾಡ್ತೀರಿ ನೀವು? ಮೇಜರ್ ರೋಡಿಗೆ ನಾನು ಫೋನ್ ಮಾಡ್ಬೇಕಾ? ಇನ್ಚಾರ್ಜಿ ಬಾಡಿಗಾರು ನೀವು ಮಾಡ್ಬೇಕೋ ಬೇಡ? ಮೇಜರ್ ರೋಡ್ ಅವರಾದ್ರೂ ಇರ್ಲಿ, ಯಾರಾದ್ರೂ ಇರ್ಲಿ, ಅಟ್ಲೀಸ್ಟ್ ದೇ ಶುಡ್ ಇನ್ಫಾರ್ಮ್ ಯು. ಯಾವ ರೋಡೆಲ್ಲ ಬಂದು ಅವ್ರು ಪಾಟೋಲ್ ಮುಚ್ಚಿಬಿಟ್ಟು ಹೋದ್ರೆ ಅದೇ ಹೇಳಿದೆ, 44 ವಾರ್ಡ್ ಇದೆ ನಮಗೆ, ನಾವು ಲೈಟ್ ಎಲ್ಲ ಹಾಕಿರ್ತೀವಿ, ಮೀಟಿಂಗ್ ಬರಬೇಕು, ಸಾಹೇಬ್ರೆ ತಗೊಳ್ತೇನೆ ಅಂತ ಹೇಳಿದ್ದೀನಿ. ನಾನು ಸಾಹೇಬ್ರ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಅದಕ್ಕೆ ಲೆಟರ್ ಬರೆದು ನೆಕ್ಸ್ಟ್ ಮೀಟಿಂಗ್ ಅವ್ರು ಬರಬೇಕು. ಸೇವ್ ಟು ಗಿವ್ ವಾಟ್ ಇಸ್ ಡಾಕ್ಯುಮೆಂಟ್, ಎಷ್ಟು ಲೋಡ್ ತಂದಿದ್ದಾರೆ, ಎಷ್ಟು ಪಾಟೋಲ್ ಹಾಕಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಾಕಿದ್ದಾರೆ ಅಂತ ರೈಟಿಂಗ್ ಅಲ್ಲಿ ಕೊಡ್ಬೇಕು. ನಾವು ಅದನ್ನ ಕೊಡ್ತೀನಿ ನಾನು. ಬಿಲ್ಲು ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡಿಸ್ತೀನಿ, ಕ್ರಾಸು ಅಸೆಂಬ್ಲಿಯಲ್ಲೇ ಕ್ವಶನ್ ಹಾಕ್ತೀನಿ ನಾನು, ಡೀಟೇಲ್ಸ್ ಕೊಡ್ರಿ ಅಂತ. ಇನ್ನು ತಲೆನೋವು ಮಾಡ್ಕೋಬೇಡಿ. ನಮ್ಮಲ್ಲಿ ಎಷ್ಟು ತಂದಿದ್ರೆ ಅದು ಕರೆಕ್ಟಾಗಿ ಹೇಳಿ ಅಷ್ಟೇ. ನೆಕ್ಸ್ಟು ನೀರುಗಾಲ ಮೇಲೆ ತುಂಬಿಕೊಂಡಿರುವ ಹೂಳನ್ನು ತೆಗೆದು ತಡೆಗೋಡೆಯನ್ನು ನಿರ್ಮಿಸಬೇಕಾಗಿರುತ್ತದೆ. ಇದೆ ಸರ್, ಕರೆಕ್ಟ್ ಲೊಕೇಶನ್ ಬರೀಬೇಕು ನೋಡ್ರಿ. ನಮ್ಮ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಸ್ಟಾಪ್ ವಾಟರ್ ಡ್ರೈನ್ ಇದೆ. ಇದು ಸರ್, ಅದು ಸರ್, ಇಂದಿರಾ ಕ್ಯಾಂಟೀನ್ ಆಪೋಸಿಟ್ ಸರ್. ಇಂದಿರಾ ಕ್ಯಾಂಟೀನ್ ನೀವು ಚಾನಲ್ ರೋಡ್ ಚಾನಲ್ ಬರೀರಿ, ಹಂಗೆ ಚಾನಲ್ ರೋಡ್ ಇನ್ ಫ್ರಂಟ್ ಆಫ್ ಇಂದಿರಾ ಕ್ಯಾಂಟೀನ್ ಬರೀರಿ. ಆ ಥರ ಏನ್ ಕಷ್ಟ ನಿಮ್ಗೆ? ಇಲ್ಲಿ ಅಲ್ಲಿ ಅಂತ ತೋರಿಸಿದ್ರೆ ನೀವು ಹಿಂಗೆ ತೋರಿಸಿರೋದನ್ನ ಅಲ್ಲಿ ಮಾಡ್ತಾರೆ, ಅಲ್ಲಿ ತೋರಿಸಿದ್ರೆ ಇಲ್ಲಿ ಮಾಡ್ತಾರೆ, ಮುಗೀತು. ಸ್ಟಾಪ್ ವಾಟರ್ ಡ್ರೈನ್ ಯಾರಿದ್ದಾರೆ?
ಇದಕ್ಕೆಲ್ಲ ತೆಗ್ದಿದ್ದೀವಿ ಅವತ್ತೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಒಂದು ನೀವು ಅವರು ತೆಗೆದ್ರೆ ಮತ್ತೆ ಯಾರಾದ್ರೂ ತಂದು ಡೆಬ್ರಿಸ್ ತೆಗಿತಾರೆ, ಅದನ್ನ ಮತ್ತೆ ಅವ್ರು ತೆಗಿಯಲ್ಲ. ಲಾಸ್ಟ್ ಟೈಮೇ ನಾನು ರಿಕ್ವೆಸ್ಟ್ ಮಾಡಿರೋದಕ್ಕೆ ನಾವು ತೆಗ್ದಿರೋದೀಗ ನನಗೇನಾದ್ರು ನಾವು ತೆಗಿಯಲ್ಲ ಅಂತ ಮದುವರೆ. ನೀವು ಮತ್ತೆ ಡೆಬ್ರಿಸ್ ಹಾಕ್ದೆ ನೋಡ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಬಿಟ್ಟು ರಾತ್ರಿ ನೀವು ಮಾರ್ಷಲ್ಸ್ ಇದಾರಲ್ಲ, ಬಿಡಿ ಮಾರ್ಷಲ್ಸ್ ರಾತ್ರಿ ರೌಂಡ್ ಹೊಡಿಯಲ್ಲಿ ಇನ್ನೇನ್ ಮಾಡ್ತಾರೆ, ಲೀವ್ ದಮ್ ಆನ್ ದ ರೌಂಡ್. ಯಾರು ಮಾಡ್ತಾರೆ ಸೀರಿಯಸ್ ಆಗಿ ತಗೊಳ್ಳಿ. ಈಗ ಎಲ್ಲ ಕ್ಲಿಯರ್ ಆಯ್ತಾ? ನನ್ ಕ್ಲಿಯರ್ ಆಗಿರೋದು ಒಂದು ಪಿಕ್ಚರ್ ಬೇಕು, ಸೆಂಡ್ ಅ ಪಿಕ್ಚರ್ ಫುಲ್ ಕ್ಲಿಯರ್ ಆಗಬೇಕು. ಆಮೇಲೆ ಆ ಗೋಡೆ ಕಟ್ಟಿದ್ರ ನಮ್ಮ ಈಗ ಮಳೆ ಬಂದ್ರೆ ಏನ್ ಗೊತ್ತಾ, ನಮ್ಮಲ್ಲಿ ಮಳೆ ಕಮ್ಮಿ ಹೊಡೆದ್ರು ಆ ಮೋರಿಯಿಂದ ಬರೋ ಮಳೆ ಇಲ್ಲಿ ನುಗ್ಗಿದ್ರೆ ಮನೆಗಳಲ್ಲೆಲ್ಲ ಹೋಗ್ಬಿಡುತ್ತೆ. ಅಲ್ಲೆಲ್ಲ ಮನೆ ಡೌನ್ ಅಲ್ಲಿ ಇದೆ, ಆಲ್ರೆಡಿ ನಮಗೆ ಸಮಸ್ಯೆ ಇದೆ ಅಲ್ಲಿ. ಪ್ಲೀಸ್ ಇಮಿಡಿಯೇಟ್ಲಿ ಇವತ್ತೇ ಹಾಕಬೇಕು. ಇಲ್ಲ ಸ್ವಲ್ಪ ಸ್ಯಾಂಡ್ ಬ್ಯಾಗ್ ಆದ್ರೂ ಅಲ್ಲ, ಸ್ಯಾಂಡ್ ಬ್ಯಾಗ್ ಇಟ್ಬಿಟ್ಟು ಅದನ್ನ ಪ್ರೊಟೆಕ್ಟ್ ಮಾಡಿ ಸದ್ಯಕ್ಕೆ. ನೀವು ಕಟ್ಟೋದು ಲೇಟ್ ಆದ್ರೂ, ಯಾಕಂದ್ರೆ ಅಲ್ಲಿ ನುಗ್ಗಿದ್ರೆ ನೀರು ಎಲ್ಲ ಈ ಕಡೆ ಬಂದ್ಬಿಡುತ್ತೆ. ಇವತ್ತು ಮಾಡ್ಬೇಕು, ನೀವು ಮನೆಗೆ ಹೋಗೋಕೆ ಮೊದಲು ಮಾಡಿ ನನಗೆ ಫೋಟೋ ಕಳಿಸ್ಬೇಕು. ವಾರ್ಡ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ಥಳಗಳ್ಳತನ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಮತ್ತು ನಿವಾಸಿಗಳ ಆಟಗಳಿದ್ದಾರೆ. ಈ ಕುರಿತು ಕೂಡಲೇ ಪೊಲೀಸ್ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿತ್ತು. ಸಾರ್ವಜನಿಕರು ಪೊಲೀಸ್ ಯಾರಿದ್ದಾರೆ ಸ್ಟೇಷನ್? ಮೇಡಮ್ ಏನ್ ಮಾಡ್ತೀರಿ? ಕಳ್ತನ ಜಾಸ್ತಿ ಆಗ್ತಾ ಇದೆ. ಕಳ್ತನ ಆದ್ರೆ ನಾವು ಯಾರ ಹತ್ರ ಹೇಳ್ಬೇಕು? ಕಳ್ತನ ಆಗದೆ ನೋಡ್ಕೋಬೇಕಾಗಿರೋದು ಯಾರು? ನೀವು ನಮ್ಗೆ ಅವಕಾಶನೇ ಕೊಡಬಾರ್ದು ಹೇಳಕ್ಕೆ. ನಮ್ಮ ಕ್ಷೇತ್ರದಲ್ಲಿ ಇದು ಇರಲಿಲ್ಲ. ಇತ್ತೀಚಿನ ದಿವಸದಲ್ಲಿ ಕೊರೋನಾ ಬಂದ್ಮೇಲೆ ಹುಡುಗರು ಕೆಲಸ ಇಲ್ಲ, ಅದಕ್ಕೆ ಅವರು ಖರ್ಚಿಗೆ ದುಡ್ಡಿಲ್ಲ ಅಂತೇಳಿ ಇದನ್ನ ಶುರು ಮಾಡಿದ್ದಾರೆ. ನೀವು ಸ್ವಲ್ಪ ಹುಷಾರಾದ್ರೆ ಕ್ಯಾಮ್ರಾಸ್ ನಾವು ಹಾಕೊಡ್ತೀವಿ ನಿಮ್ಗೆ ಎಲ್ಲೆಲ್ಲಿ ಬೇಕು. ಅದು ನಿಮ್ಮ ಸ್ಟೇಷನ್ಗೆ ನಾವು ಕನೆಕ್ಷನ್ ಕೊಡ್ತಾ ಇದ್ದೀವಿ. ಆ ಕ್ಯಾಮರಾ ಮುಂದೆ ನೀವು ಯಾರನ್ನಾದ್ರೂ ಡ್ಯೂಟಿಗೆ ಹಾಕಿ, ಸೊ ಅವರಲ್ಲಿ 24 hours ನೋಡ್ತಾ ಇರಲಿ. ಯು ಕ್ಯಾನ್ ಬಿ ಅಲರ್ಟೆಡ್. ಎಲ್ಲಾದ್ರೂ ಒಂದು ಗ್ಯಾಂಗ್ ಸೇರಿದೆ, ಯಾರೋ ಹೋಗ್ತಾ ಇದ್ದಾರೆ ಮಾಡಿದ್ದಾರೆ ಅಂದ್ರೆ ಎಲ್ಲಿಂದ ಹೋದ ಫಸ್ಟ್ ನಾವು ಆಗ್ತಾ ಇರೋದೇ ಇನ್ನೇನು ಔಟ್. ಸೊ ಯಾರು ಎಲ್ಲಿ ಹಿಂದಿದೆ ಗೊತ್ತಾಗ್ತದೆ, ಔಟ್ ಆಗೋದು ಗೊತ್ತಾಗ್ತದೆ. ಸ್ವಲ್ಪ ನೋಡಿ ಅಲ್ಲ, ನೀವು ಇದಕ್ಕೆ ನೋಡಿ, ಜನಕ್ಕೆ ಸಮಸ್ಯೆ ಆದ್ರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ. ಪೊಲೀಸ್ ಇರಲಿ ಯಾರಾದ್ರೂ ಇರಲಿ, ನಾವು ವಿಲ್ ನಾಟ್ ಕೀಪ್ ಕ್ವೈಟ್. ದಯವಿಟ್ಟು ನೀವು ಇಮಿಡಿಯೇಟ್ ಆಕ್ಷನ್ ಮಾಡಿ. ಆಮೇಲೆ ಎಲ್ಲಿ ಆ ಥರ ಏರಿಯಾ ಇದೆ ಅದನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡ್ತೀವಿ. ಯಾರು ಕಂಪ್ಲೇಂಟ್ ಅಲ್ಲಿ ಪಬ್ಲಿಕ್ ಸೊ ಅಲ್ಲ, ಪಬ್ಲಿಕ್ ನನಗೂ ಗೊತ್ತಿದೆ. ರಾತ್ರಿ ಸ್ವಲ್ಪ ಲೇಟ್ ಆಗಿ ಬರೋದು ಸಿಕ್ಕಿದ್ರೆ ಹಿಡ್ಕೊಂಡು ಬಿಡೋದು, ಇವೆಲ್ಲ ಅದು ಸ್ವಲ್ಪ ನೀವು ಕಂಟ್ರೋಲ್ ಮಾಡಬೇಕು. ಓಕೆ, ಸೀರಿಯಸ್ ಇಶ್ಯೂ. ಆಮೇಲೆ ಎಲ್ಲಿ ನಿಮ್ಗೆ ಕ್ಯಾಮ್ರಾ, ನಿಮ್ಮಲ್ಲೂ ಬಂದಿದೆ ಈಗ ಕ್ಯಾಮ್ರಾಸು, ಅಲ್ಲಿಲ್ಲ ಅಂದ್ರೆ ನೀವು ನಮ್ಗೆ ಹೇಳಿ. ನಮ್ಮ ಹತ್ರ BBMP ಇದೆ, ನಮ್ಮ ಹತ್ರ MLA ಇದರಿಂದಾನು ನಾನು ಹಾಕ್ಸ್ತಾ ಇದ್ದೀನಿ. ಎರಡು ಸೇರಿ ನಾವು ಹಾಕೊಡ್ತೀವಿ ಎಲ್ಲ. ನಾವೀಗ ಆಲ್ಮೋಸ್ಟ್ ಸರ್ವೇಲೆನ್ಸ್ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬರಬೇಕು ಅಂತ ಹೇಳಿ ಈಗಾಗಲೇ 3 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಸೊ ವೇರ್ ಎವರ್ ದೋಸ್ ಆ ಥರ ಒಂದು ಬ್ಲ್ಯಾಕ್ ಸ್ಪಾಟ್ ಇದೆ, ನೀವು ಹೇಳಿದ್ರೆ ನಾವು ಕ್ಯಾಮ್ರಾ ಹಾಕ್ಸ್ಕೊಳ್ತೀವಿ. ಬಟ್ ನೀವು ಅದನ್ನ ವಾಚ್ ಮಾಡಬೇಕು. ನಿಮ್ಮಲ್ಲಿ ಒಬ್ಬ ಡ್ಯೂಟಿನೇ ವಾಕಿ ಟಾಕಿ ಹಿಡ್ಕೋಬೇಕು. ಅಲ್ಲಿ ಕುತ್ಕೊಂಡು ವಾಚ್ ಮಾಡಿ ವಾಕಿಯಲ್ಲಿ ಮೆಸೇಜ್ ನಿಮಗೆ ಕೊಟ್ಟರೆ ನೀವು ಹತ್ರ ಇರೋರು ಇಮಿಡಿಯೇಟ್ ಆಗಿ ಹೋಗ್ಬೇಕು. ಜನ ಹೇಳೋಂಗೆ ಇರಬಾರ್ದು. ಯಾರಾದ್ರೂ ಕುಡಿದು ಗಲಾಟೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ನೀವು ರೀಚ್ ಆಗಕ್ಕೆ ಅಲ್ಲಿ ಇನ್ನೊಂದು ಮೆಸೇಜ್ ಬಂದ್ರೆ ಸಾಕಲ್ಲ. ಸೊ ಅದನ್ನ ಒಂದು ಮಾಡಿ ಸಿಸ್ಟಮ್. ಓಕೆ, ದಿಸ್ ಶುಡ್ ಹ್ಯಾಪನ್ ಇನ್ ಆಕ್ಚುಯಲ್. ನಿಮ್ಮ ಕೆಲಸನೂ ಈಸಿ ಆಗ್ತದೆ. ಅವಾಗ ಒಂದು ಭಯನೂ ಬರ್ತದೆ, ನಮ್ಮ ಜನ ಅದಕ್ಕೆ ಹೋಗಲ್ಲ, ಪೊಲೀಸ್ ಬಂದ್ಬಿಡ್ತಾರೆ ಅನ್ನೋದು. ಈಗ ನೋಡಿ, ಫಾರಿನ್ ಕಂಟ್ರಿಗೆ ಹೋಗಿ ಒಂದೇ ಒಬ್ಬ ಪೊಲೀಸ್ ಹಿಂಗೆ ಇರ್ತಾರೆ ನಿಂತ್ಕೊಂಡು, ಯಾರು ಏನೂ ಮಾಡಲ್ಲ. ಯಾಕೆ ಮಾಡಲ್ಲ ಹೇಳಿ? ಮಾಡಿದ್ರೆ ಮುಗಿದ ಕೆಲಸ ಉಂಟು ಅಷ್ಟೇ. ನಾವು ಮಾಡ್ಬೇಕಾಗಿ ನೀವೊಂದು 100 ಪೊಲೀಸ್ ಹಾಕಕ್ಕಾಗುತ್ತಾ? ಈಗಲೇ ಮೆನ್ನಿಲ್ಲ, ಸಮಸ್ಯೆ ಇದೆ ನಮಗೆ. ಬಾಬಾ ನಿಮಗೆ ಓವರ್ ಟೈಮ್ 1 hour ನೀವೆಲ್ಲರಿಗೂ ಕೊಡಂಗಿದ್ರೆ ಮಾತ್ರ ಅದನ್ನೆಲ್ಲ ಇಲ್ಲಿ ಇಡಬೇಕು. ನನಗೆ ಮಾತ್ರ ಕೊಡಂಗಿದ್ರೆ ಇಡ್ಬೇಡ್ರಿ. ಫಸ್ಟ್ ಎಲ್ಲರೂ ಕೊಟ್ಬಿಟ್ಟು ಆಮೇಲೆ ನಮ್ಗೆ ಕೊಡಪ್ಪ. ಅವರಿಂದ ನಾವಿಲ್ಲಿ ಕೂತಿರೋದು. ನೀವು ಫಸ್ಟ್ ನಮಗೆ ಕೊಟ್ಬಿಟ್ರೆ ಮತ್ತೆ ಅವ್ರಿಗೆ ಕೊಡದೇ ಇದ್ರೆ ಹೆಂಗೆ? ಅಲ್ಲಮ್ಮ, ಇದೆಯಾ? ನೀವೆಲ್ಲ ಇರೋದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ನಾನೆಲ್ಲ ಇಲ್ಲಿ ಕೂತ್ಕೊಳ್ಳೋಕೆ